ಕಾಂಗ್ರೆಸ್ ನಾಯಕ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು ತೋರಿಸುತ್ತಿರುವ ಸಮರ್ಪಣೆ, ಜನಸೇವೆ ಮತ್ತು ನಿರಂತರ ಜನಸಂಪರ್ಕ ಅವರ ನಾಯಕತ್ವದ ವಿಶೇಷತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತಿದೆ. ಕಾರ್ಯಕರ್ತರೊಂದಿಗೆ ಹೆಗಲಿಗೆ ಹೆಗಲು ಸೇರಿಸಿ ಕ್ಷೇತ್ರದಾದ್ಯಂತ ಪಾದಯಾತ್ರೆ ನಡೆಸುವುದು, ಪ್ರತಿಯೊಂದು ಕುಟುಂಬವನ್ನು ನೇರವಾಗಿ ಸಂಪರ್ಕಿಸುವುದು ಹಾಗೂ ಪ್ರತಿಯೊಬ್ಬ ಮತದಾರರ ಹಕ್ಕು ಕಾಪಾಡಲು ಶ್ರಮಿಸುತ್ತಿರುವ ಅವರ ಪ್ರಯತ್ನ ಕಾಂಗ್ರೆಸ್ ಸಂಘಟನೆಗೆ ಹೊಸ ಶಕ್ತಿ ತುಂಬುತ್ತಿದೆ. ಸರಳ ವ್ಯಕ್ತಿತ್ವ, ಸಂಘಟನಾ ಸಾಮರ್ಥ್ಯ, ಜನರೊಂದಿಗೆ ನೇರ ಸಂವಾದ ಹಾಗೂ ಸಮಾಜದ ಎಲ್ಲಾ ವರ್ಗದವರನ್ನು ಒಗ್ಗೂಡಿಸಿಕೊಂಡು ಸಾಗುವ ಗುಣಗಳಿಂದ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು ಜನಪ್ರಿಯ ನಾಯಕರಾಗಿ ಗುರುತಿಸಿಕೊಳ್ಳುತ್ತಿದ್ದು, ಬಿಜಾಪುರದಲ್ಲಿ ಕಾಂಗ್ರೆಸ್ನ ಎಸ್.ಐ.ಆರ್ ಜಾಗೃತಿ ಅಭಿಯಾನಕ್ಕೆ ಹೊಸ ವೇಗ. ಅಬ್ದುಲ್ ಹಮೀದ್ ಮುಷ್ರಿಫ್ ನೇತೃತ್ವದಲ್ಲಿ ಮನೆ ಮನೆಗೆ ತಲುಪಿದ ಕಾಂಗ್ರೆಸ್. ಬಿಜಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಪೆಷಲ್ ಇಂಟೆನ್ಸಿವ್ ಡಿವಿಷನ್ ಎಸ್.ಐ.ಆರ್ ಜಾಗೃತಿ ಅಭಿಯಾನ ದಿನದಿಂದ ದಿನಕ್ಕೆ ವೇಗ ಪಡೆದುಕೊಳ್ಳುತ್ತಿದೆ. ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಮಹತ್ವದ ಕಾರ್ಯವನ್ನು ನಿರಂತರವಾಗಿ ನಡೆಸುತ್ತಿದ್ದಾರೆ. ಈ ಅಭಿಯಾನದ ಮುಖ್ಯ ಉದ್ದೇಶ, ಯಾವುದೇ ಅರ್ಹ ನಾಗರಿಕ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು, ಪ್ರತಿಯೊಬ್ಬರ ಹೆಸರು ಮತದಾರರ ಪಟ್ಟಿಯಲ್ಲಿ ಸುರಕ್ಷಿತವಾಗಿರಬೇಕು ಹಾಗೂ ಎಸ್.ಐ.ಆರ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಅಗತ್ಯ ಮಾಹಿತಿ ಮತ್ತು ನೆರವು ಒದಗಿಸುವುದಾಗಿದೆ. ಈ ಹಿನ್ನೆಲೆಯಲ್ಲಿ 2026 ಜುಲೈ 8 ಬುಧವಾರ ಬಿಜಾಪುರ ನಗರದ ವಾರ್ಡ್ ಸಂಖ್ಯೆ 11ರಲ್ಲಿ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಿತು. ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಎಸ್.ಐ.ಆರ್ ಪ್ರಕ್ರಿಯೆಯ ಮಹತ್ವ, ಅಗತ್ಯ ದಾಖಲೆಗಳು, ಎನ್ಯೂಮರೇಷನ್ ಫಾರ್ಮ್ ಭರ್ತಿ ಮಾಡುವ ವಿಧಾನ ಸೇರಿದಂತೆ ಮತದಾರರಿಗೆ ಬೇಕಾದ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಜೊತೆಗೆ ಅಗತ್ಯವಿರುವ ಪ್ರತಿಯೊಬ್ಬರಿಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ವಾರ್ಡ್ ಸಂಖ್ಯೆ 11ರ ಕಾಂಗ್ರೆಸ್ ಮುಖಂಡ ಶಬ್ಬೀರ್ ಪಾಟೀಲ್ ಪಟೇಲ್, ನಾಮಿನೇಟೆಡ್ ಕಾರ್ಪೊರೇಟರ್ ಗಂಗೂಬಾಯಿ ಡುಮಾಳೆ, ಫಯಾಜ್ ಕಲಾದಗಿ, ಮಹಾದೇವರಾವ್ ಜಿ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಸ್ಥಳೀಯ ನಿವಾಸಿಗಳು ಭಾಗವಹಿಸಿ ಅಭಿಯಾನಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ನಾಯಕ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು ತೋರಿಸುತ್ತಿರುವ ಸಮರ್ಪಣೆ, ಜನಸೇವೆ ಮತ್ತು ನಿರಂತರ ಜನಸಂಪರ್ಕ ಅವರ ನಾಯಕತ್ವದ ವಿಶೇಷತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತಿದೆ. ಕಾರ್ಯಕರ್ತರೊಂದಿಗೆ ಹೆಗಲಿಗೆ ಹೆಗಲು ಸೇರಿಸಿ ಕ್ಷೇತ್ರದಾದ್ಯಂತ ಪಾದಯಾತ್ರೆ ನಡೆಸುವುದು, ಪ್ರತಿಯೊಂದು ಕುಟುಂಬವನ್ನು ನೇರವಾಗಿ ಸಂಪರ್ಕಿಸುವುದು ಹಾಗೂ ಪ್ರತಿಯೊಬ್ಬ ಮತದಾರರ ಹಕ್ಕು ಕಾಪಾಡಲು ಶ್ರಮಿಸುತ್ತಿರುವ ಅವರ ಪ್ರಯತ್ನ ಕಾಂಗ್ರೆಸ್ ಸಂಘಟನೆಗೆ ಹೊಸ ಶಕ್ತಿ ತುಂಬುತ್ತಿದೆ. ಸರಳ ವ್ಯಕ್ತಿತ್ವ, ಸಂಘಟನಾ ಸಾಮರ್ಥ್ಯ, ಜನರೊಂದಿಗೆ ನೇರ ಸಂವಾದ ಹಾಗೂ ಸಮಾಜದ ಎಲ್ಲಾ ವರ್ಗದವರನ್ನು ಒಗ್ಗೂಡಿಸಿಕೊಂಡು ಸಾಗುವ ಗುಣಗಳಿಂದ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು ಜನಪ್ರಿಯ ನಾಯಕರಾಗಿ ಗುರುತಿಸಿಕೊಳ್ಳುತ್ತಿದ್ದು. ನಮಸ್ತೆ, ಅಸ್ಸಲಾಂ ಅಲೈಕುಂ. ಇವತ್ತು ನಾವು ವಾರ್ಡ್ ನಂಬರ್ 11 APMC ಗೇಟ್ಲಿಂದ ನಾವು ಜಾತ್ಕಾರೋಣಿ, ಮೇನ್ಮಾದರ್ ಗಲ್ಲಿ, ರಜಪೂತ್ ಗಲ್ಲಿ, ವಡ್ಡರ್ ಗಲ್ಲಿಲಿಂದ ಇಲ್ಲಿ ಮ್ಯಾಗ ಬಂದೀವಿ. ಮನೆ ನಾವು ಕಾಂಗ್ರೆಸ್ಲಿಂದ SRI ಸಲುವಾಗಿ ನಾವು ಪ್ರಚಾರ ಮಾಡ್ಲಿಕ್ಕತ್ತೀವಿ. ಯಾಕಂದ್ರೆ ಒಂದು ಹೋಟ್ ನೀವು ಉಳಿಸ್ಕೋಬೇಡ್ರಿ, ನೀವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅದಾರ, ಎಲ್ಲರೂ ಕೂಡಿ ನೀವು ಮಾಡ್ಕೊರಿ. ನಿಮ್ಗೆ ಹಂಗೆ ಏನಾರೇ ಇದ್ರೆ ನಮ್ಗೆ ಫೋನ್ ಮಾಡಿ, ನಮ್ಮ ಆಫೀಸ್ ಅದ ಮತ್ತು ಎಲ್ಲ ಕಡೆ ನಾವು ಆಫೀಸ್ ಮಾಡಿ ಎಲ್ಲರೂ ಕೂಡಿ ನಾವು ಮಾಡ್ಲಿಕ್ಕತ್ತೀವಿ. ನೀವೆಲ್ಲರೂ ಮಾಡ್ಕೊರಿ, ಒಂದು ಹೊಟ್ಟು ತೆಬ್ಬಾರ್ದು. ಹೊರಗಿಂದೇನು ಬೊಕ್ಕ ಸೊಟ್ಟು ಅದಾವ, ಏನು ಬೊಕ್ಕ ಸೊಟ್ಟು ಮಾಡ್ಯಾರ ಮತ್ತು ದೊಡ್ಡ ಮಾತು ಹೇಳ್ತಾರೆ. ಎಲ್ಲ ಮಾಡುತ್ತಾನ ತುಡುಗು ಮಾಡುತ್ತಾನ ಮಾಡಿ ನಾ ಏನೂ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಅಂಥವ್ರದ್ದೆಲ್ಲ ಡಿಲೀಟ್ ಮಾಡಿರಿ, ಸತ್ತವ್ರು ಡಿಲೀಟ್ ಮಾಡ್ರಿ ಅಂತ ನಾವು ವಿನಂತಿ ಮಾಡೀವಿ. ಮತ್ತು ನಾವು ಎಲ್ಲ ಬಿಜಾಪುರ ನಗರ ಮತಕ್ಷೇತ್ರವ್ರಿಗೆ ಎಲ್ಲರೂ ಕೂಡಿ ಮಾಡಿಕೊಡಂತ ನಾವು ವಿನಂತಿ ಮಾಡ್ಲಿಕ್ಕತ್ತೀವಿ. ಎಲ್ಲ ಓಣ್ಯಾಗ, ಎಲ್ಲ ಸಮಾಜದೊಳಗೆ ಎಲ್ಲ ಸಮಾಜವರು ತಮ್ಮ ಎಲ್ಲ ಕೆಲಸ ಮಾಡ್ರಿ ಅಂತ ನಾವು ಅವ್ರಿಗೆ ವಿನಂತಿ ಮಾಡ್ಲಿಕ್ಕೆ. ಈಗ ಮುಂದೆ ನಾಳೆಗೆ 33-34 ವಾರ್ಡ್ಗೆ ಇಬ್ರಾಹಿಂ ರೋಜೆ ಅಲ್ಲಿಂದ ಮದೀನಾ ನಗರ ತನಕ ಹೋಗ್ತೀವಿ ರೀ. ಇಲ್ಲ, ಹೋಗ್ಲಾಕತ್ತಾರೆ. ಅವ್ರಿಗೆ ಅವ್ರು BLO ಅದಾರ, ಅವ್ರು DC ಸಾಹೇಬರು ಮತ್ತು ಕಮಿಷನರು ಅವರೆಲ್ಲರೂ ಕೂಡಿ ಅವ್ರಿಗೆ ಆರ್ಡರ್ ಮಾಡ್ಯಾರ. ಅವ್ರು ಮನೆಗೆ ಹೋಗ್ತಾರೆ. ಮನೆಗೆ ಕೊಟ್ಟು ಅವರು GPS ಮಾಡಂತ ನಾವು ವಿನಂತಿ ಮಾಡ್ಲಿಕ್ಕತ್ತೀವಿ. ಸಾಕಷ್ಟು ಕಡೆ ತಪ್ಪು ತುಂಬ್ಯಾರ. ಅವರು ಕರೆಕ್ಟ್ ಮಾಡ್ತೀನಿ ಅಂದಾರ, ರಿಟರ್ನ್ ತಗೊಂಡು ಕರೆಕ್ಟ್ ಮಾಡ್ತೀನಿ ಅಂದಾರ. ಇನ್ನೊಂದು, ಇದು 2002 ಪಟ್ಟಿಯಲ್ಲಿ ಮ್ಯಾಪಿಂಗ್ ಆಗ್ತಾವೆ. ಈಗ ಅವ್ರು ಓಟ್ ಡಿಲೀಟ್ ಆಗ್ಯಾವ.
ಈಗ ಅವರಲ್ಲಿ ಅವರು ಫಾರ್ಮೇ ಬಂದಿಲ್ಲ ಅಂದ್ರೆ ಏನು ಮಾಡ್ಬೇಕಂತಾರೆ? ಇಲ್ಲ ಫಾರ್ಮ ತುಂಬಿಕೊಡ್ನು ಅಂದಾರ, ತುಂಬನು ಕೊಡ್ಲಾಕತ್ತಾರ. ಕೆಲವು ಮಂದಿ ಫಾರ್ಮೇ ಬಂದಿಲ್ಲ, ಅವ್ರು ಏನು ಮಾಡ್ಬೇಕು? ಮ್ಯಾಪಿಂಗ್ ಆಗಿರ್ತಾವ, ಅವ್ರದ್ದು ರಹಿವಾಸಿ ತಗೊಂಡು ನಾವು ತುಂಬಬೇಕು. ಈಗ ರಹಿವಾಸಿ ಯಾರ್ದು ತಪ್ಪತೈತಿ ರಹಿವಾಸಿನೂ ತಗೊಂಡು ಇಡ್ರಂತ ಈಗ ಹೇಳಿಕತ್ತೀವಿ ನಾವೆಲ್ಲ. ನಮ್ಮ ಆಫೀಸ್ ಅದಾವ ಎಲ್ಲ ಕಡೆ. ಈಗ ಜುಮಾ ಮಸೀದ್ ಮಾಡ್ಯಾರ, ಹರಿಯಾಲ್ ಗಲ್ಲಿ ಮಾಡ್ಯಾರ, ಹಕೀಮ್ ಚೌಕ್ ಮಾಡ್ಯಾರ, ಮತ್ತು ಜುಲೈ ಗಲ್ಲಿ ಮಾಡ್ಯಾರ, ಸಕಾಬ್ ರೋಜಾದೊಳಗೆ ಮಾಡ್ಯಾರ, ಜಾತ್ಕಾರ್ ಓಣ್ಯಾಗ ಮಾಡ್ಯಾರ, ಎಲ್ಲ ಕಡೆ ಶಾಪೇಟ್ಯಾಗ ಮೂರು ಕಡೆ ಮಾಡ್ಯಾರ. ಎಲ್ಲರೂ ಕೂಡಿ ನಾವು ಖಾಜಾಮಿನ್ ದರ್ಗಾದೊಳಗೆ ಅಮೀನ್ ನಗರ್, ಶಕ್ತಿ ನಗರ್ ಅದು ಒಬ್ಬರೇ ಅನ್ವರ್ ಮೌಲಾನ 7 ಸಮಾಜ ಅವ್ರು ತೊಗೊಂಡು ಮಾಡ್ಲಾಕತ್ತಾರ. ಎಲ್ಲರೂ ಸಮಾಜ ಅವ್ರು ಮಾಡ್ಲಾಕತ್ತಾರ. ಎಲ್ಲರಿಗೆ ಮಾಡ್ಲಂತ ಮತ್ತೊಮ್ಮೆ ಅವ್ರಿಗೆ ವಿನಂತಿ ಮಾಡ್ಲಿಕ್ಕೆ. ಹೌದು, ಚಲೋ ಅದ. ತುಂಬಲಾಕತ್ತಾರ. ನಮ್ಮ ಬಿ ಎಲ್ ಒಗಳು ಅದಾರ, ನಮ್ಮ ಕಾರ್ಯಕರ್ತಾರ ಅದಾರ, ಎಲ್ಲರೂ ಕೂಡಿ ಮಾಡ್ಲಾಕತ್ತಾರ. ಬಿ ಎಲ್ ಎಟ್ಟು ಅವರು ಎಲ್ಲರೂ ಕೆಲಸ ಮಾಡ್ಲಾಕತ್ತಾರ. ಎಲ್ಲ ಲೀಡರ್ ಅದಾರ, ಎಲ್ಲರೂ ನಮ್ಮ ಗೂಡ ಅದಾರ. ನಾವೆಲ್ಲ ಯಾರು ಬರಲಿ ಬಿಡ್ರಿ, 76,000 ನನಗೆ ಓಟ್ ಹಾಕ್ಯಾರ. ಅವ್ರ ಸಲುವಾಗಿ 86,000 ನಾ ಮನೆಗೆ ಹೋಗಿ ಅವ್ರ ಸಲುವಾಗಿ ನಾ ತಿರುಗಾಡ್ತೀನಿ, ಮಾಡ್ತೀನಿ. ಸರ್, ಇಲೆಕ್ಷನ್ದಲ್ಲಿ ಎಷ್ಟು ಅಭ್ಯರ್ಥಿಗಳು ನೀನು ಬರ್ತಿದ್ವಿ, ಈಗ ಯಾರು ಬರ್ತಾ ಇಲ್ಲ, ಬರೀ ಹಮೀದ್ ಮುಷ್ರಿಫ್ ಒಂದೇ ಅವರು ಅಡ್ಡಾಡ್ತಾರೆ ಅಂತೇಳಿ ಜನ ಇಲ್ಲ, ಎಲ್ಲಾರು ಅದಾರ. ಯಾರ ಬಡ್ಲಿ ಬಿಡ್ಲಿ, 86,000 ನನಗೆ ಓಟ್ ಹಾಕ್ಯಾರ. ಅವ್ರ ಸಲುವಾಗಿ ನಾ ತಿರ್ಗಾಡ್ಬೇಕಾಗ್ತೈತಿ. ಬಿಜಾಪುರ ನಾವು ಪೂರಾ ತಿರ್ಗಾಡ್ತೀವಿ. ಮಾಡಿ